ಹಿಂದೆ ತಿರುಗಿ ನೋಡಿದ್ರೆ ಮಂಡಿದ ಒಬ್ಬ ಹುಡುಗ ಶಿವಕುಮಾರ್ ಅಲ್ಲಿಂದ ನಿನಾಸಂಗ್ ಹೋಗ್ತಾರೆ. ಅದೇ ನನ್ನ ಲೈಫ್ನ ಸ್ಟಾರ್ಟ್ ಗೊತ್ತಾಗಲಿಲ್ಲ. ನಿನ್ಗೆ ಇನ್ನೂ ಜವಾಬ್ದಾರಿಗಳು ಇನ್ನೂ ಬಿದ್ದಿಲ್ಲ ನಿನ್ ಮೈ ಮೇಲೆ, ನೀನ್ ನೀನಾಸಂಗ್ ಹೋಗು ಅಂತ ನನ್ನ ಫ್ರೆಂಡ್ ಒಬ್ಬ ಬಸ್ ಕುಮಾರ್ ಅಂತಿದ್ದ ಮಂಡ್ಯದಲ್ಲಿ, ಅವ್ನು ಹೇಳ್ದ. ಬಟ್ ಹೋದೆ, ಇಂಟ್ರೂ ಆಯ್ತು ಹೊತ್ತು. ಅದೇ ನನ್ನ ಲೈಫಿನ ನೀವೀಗ ಅನ್ಬೋದು ಸಿಡ್ಲು ಬಿಡುದಲ್ಲ. ಸ್ಮಶಾನ ಕುರುಕ್ಷೇತ್ರದ ನಾಟಕದ್ದು ಡೈಲಾಗ್ ಹೇಳ್ತೀನಿ. ಇಂಟ್ರೂ ಆಗುತ್ತೆ, ಬೋರ್ಡ್ ಮೇಲ್ಗಡೆ ಹೆಸರು ಹಾಕ್ತಾರೆ, ನೇಮ್ ಹಾಕ್ತಾರೆ, ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ರೋಷ ವಿಷಯ ಬರುತ್ತೆ ಗೊತ್ತಾ, ಆತರ ಕಿರ್ಚಿ ಆತರ ಕುಣದಾಡಿದ್ ನಾನು ನನ್ನ ಲೈಫಲ್ಲಿ ನಿಮ್ಮ ಕ್ಷಣಗಳು ಯಾವ್ದಾದ್ರು ಇದೆಯಾ ಅಂತ ಕೇಳಿದ್ರೆ ಅದು 1 ವರ್ಷ ನೀನಾಸಂ ಮತ್ತೆ ಇನ್ನೊಂದು ವರ್ಷ ತಿರುಗಾಟ ಅಂತ ಮಾಡ್ತೀವಿ ನೀನಾಸಂಗೆ. ಆಮೇಲೆ ಚಿಕ್ಕ ವಯಸ್ಸಲ್ಲಿ ಯಾರ ಸತ್ರೆ ನಮ್ಗೆ ಖುಷಿ, ಯಾಕೆಂದ್ರೆ ತಿಥಿಗೆ ವಿಡಿಯೋ ಹಾಕ್ತಾರೆ ಅಂತ. ಅಂಬರೀಷ್ ಅಣ್ಣನ್ ಕಟ್ಔಟು ನನ್ನ ಕಟ್ಔಟು 2 ಒಟ್ಟೊಟ್ಟಿಗೆ ನಿಂತಿತ್ತು ಒಂದೇ ಕಡೆ ಜಾಗದಲ್ಲಿ. ಸೈಕಲ್ ಇತ್ತ, ಸೈಕಲ್ ತಗೊಂಡೋಗಿ ಎಲ್ಲ ಕೆಎಂ ದೊಡ್ಡಿಂದ ಅಡ ಇಟ್ಬಿಟ್ಟು ಬಸ್ ಹತ್ತೇ ಬಿಟ್ಟೆ ಕೆಂಪಸ್. ಯಾವ ಧೈರ್ಯದ ಮೇಲೆ ಕೋಶ ಇವತ್ತಾಗಿರಲ್ಲ, ಈಗ ಧೈರ್ಯ ಅದ್ರ ಪಕ್ಕದಲ್ಲೇ ಗೋಪಾಲ್ ಥಿಯೇಟರ್ ಇತ್ತು. ಗೋಪಾಲ್ ಥಿಯೇಟರ್ ಹೋದೆ, ಅಲ್ಲಿ ಕ್ಯಾಂಟೀನ್ ಅಲ್ಲಿ ರಮೇಶ್ ಅಂತ ಹೋಗ್ಬಿಟ್ಟು ಅವರು, ನಾನು ಒಂದೇ ಪಿಕ್ಚರ್ 2-3 ಸಲ ನೋಡ್ತಾ ಇದ್ದು. ನೋಡ್ಬಿಟ್ಟು ನೀವು ಯಾಕೆ ಒಂದೇ ಪಿಕ್ಚರ್ 2 ಸಲ ಬರಲ್ಲ ಇನ್ನೊಂತಂದ್ರು. ಯಾವ್ರು ಅಂತಂದ್ರು, ಹಿಂಗೆ ಊರ್ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಕೆಲಸ ಮಾಡ್ತೀಯ ಅಂತಂದ್ರು. ಮಾಡ್ತೀರಣ ಅಂತ. ಅಲ್ಲೇ ಟೀ ಸರ್ವ್ ಮಾಡೋದು, ಟಾರ್ಚ್ ಹಾಕೋದು. ನೀವು ಲೂಸಿಯಾದಲ್ಲಿ ಕ್ಯಾರೆಕ್ಟರ್ ನೋಡಿದ್ರೆ ನಮ್ ಸಂಕ್ರಮಣ ಟಾಕೀಸ್ ಅದೇ, ಅಲ್ಲಿ ನಾನು ಬ್ಯಾಟ್ರಿ ಬಿಡ್ತೀನಿ. ಸೇಮ್ ನಿಮಗೆ ಹಂಗೆ ಗೊತ್ತಾಗುತ್ತೆ. ನನ್ನ ಲೈಫ್ಗೂ ಅದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಡೆಸ್ಟಿನಿ ಅನ್ಸುತ್ತೆ ನಿಮ್ಗೆ. ತಿಥಿಗಳಲ್ಲಿ ಸಿನಿಮಾ ಹಾಕಿದಾಗ ಅಂಬರೀಷ್ ಅಣ್ಣನ್ ಸಿನಿಮಾ ನೋಡ್ತಿದ್ದವರು ಅವ್ರ ಜೊತೆ ಕಟ್ಔಟ್ ಬೀಳೋದು, ಬೆಂಗಳೂರಿಗೆ ಬಂದ ತಕ್ಷಣ ಥಿಯೇಟರ್ ಅಲ್ಲೇ ಮೊದಲನೇ ಕೆಲಸ ಸಿಗೋದು, ಅದೇ ಥಿಯೇಟರ್ಗಳಲ್ಲಿ ನಿಮ್ ಸಿನಿಮಾ ಬರೋದು. ಆಕ್ಚುಲಿ ನೀವ್ ಹೇಳ್ತಾ ಇದ್ದಾಗ ಈಗ ಹಂಗ ಅನಿಸ್ತಾ ಇದೆ ನನಗೆ. ಏನೇನೋ ವಿಚಿತ್ರ 2-3 ತಿಂಗಳು ಒಂದೊಂದು ಕೆಲಸ ಮಾಡಿದೀನಿ ನಾನು. ಮನೆಗೆ ಹೋಗ್ಬೇಕು ಅನ್ಸಲಿಲ್ಲ, ಮನೆಗೆ ಹೋಗ್ಬೇಕು ಅನಿಸ್ತಿಲ್ಲ. ಅವ್ವ ತುಂಬಾ ನೆನಪಾಗ್ತಿದೆ ನನಗೆ. ಅದ್ ನಮ್ ಹಾಡಾಯ್ತಲ್ಲ, ಊರಲ್ಲೇನೋ ಹಬ್ಬ ಅಂತ. ಒಂದ್ ದಿವಸ ಡೋರ್ ತೆಗೆದ ನಾನು ಹೂವ ನಿಂತಿದ್ದು, ಅಂತ ಹೇಳ್ತಾ ಇದ್ದೆ. ಅಷ್ಟೇ ಗೊತ್ತಾಗಿದ್ದಾಗಿ ಇನ್ನೇನು ಬೇರೆ ದಾರಿನೇ ಇರಲಿಲ್ಲ. ಎಲ್ಲ ಪ್ಯಾಕ್ ಮಾಡ್ಕೊಂಡು ಉದಯರಂಗ ಬಸ್ ಹಾಕೊಂಡು ವಾಪಸ್ ಊರಿಗೆ ಬಂದೆ. ನನಗೆ ಅಣ್ಣವ್ರು ಅಷ್ಟು ದೊಡ್ಡ ವ್ಯಕ್ತಿತ್ವ, ಅಷ್ಟು ದೊಡ್ಡ ಆಕ್ಟರ್ ಅಂತ ಗೊತ್ತಾಗಿದ್ದು ನೀನಾಸಂಗಿಂದ ಬಂದಲ್ಲ. ಅವಾಗ ಅವ್ರ ಸಿನಿಮಾಗಳು ನೋಡಕ್ ಶುರು ಮಾಡಿದೆ. ಸೀರಿಯಲ್ಗಳು ಟ್ರೈ ಮಾಡಿದ್ದೆ. ವಟಾರ ಅಂತ ಒಂದು ಸೀರಿಯಲ್ ಬಂದು ಟ್ರೈ ಮಾಡೋಗಿದ್ದೆ. ಆ ಟ್ರೈ ಮಾಡ್ಬೇಕಾದ್ರೆ ನಾನು ರಿಜೆಕ್ಟ್ ಮಾಡ್ತಿದ್ದೆ. ನನ್ನ ಗೆದ್ದಿರೋ ಎಲ್ಲಾ ಹಾಡುಗಳನ್ನ ನೋಡಿ ಅದ್ರಲ್ಲಿ ಮಂಡ್ಯ ಭಾಷೆ ಇದೆ. ಒಪ್ಕೊಂಡ್ಬಿಟ್ಲು ಕಂಡ್ಲಾ. ಲೂಸಿಯಾದಲ್ಲಿ ಮಂಡ್ಯ ಲ್ಯಾಂಗ್ವೇಜ್ ಮಾಡಿದ್ದೆ ನಾನು. ಇಡೀ ಸಿನಿಮಾ ತುಂಬಾ ಖುಷಿ ಪಟ್ಟು ಆಕ್ಟ್ ಮಾಡದಂತ ಸಿನಿಮಾ ಡ್ರಾಮಾ. ನಂದು ಎಷ್ಟು ಕೆಮಿಸ್ಟ್ರಿ ಸಖತ್ತಾಗಿತ್ತು. ಅವನು ನಾನಿಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಅವಾಗ ಹಣ ಪ್ರೀತಿಸೋದಪ್ಪ ಎಷ್ಟೊತ್ಗಪ್ಪ ಎಂಟ ಫ್ರೆಂಡ್ ಅಲ್ಲ ನೀನು. ಪ್ಯಾನ್ ಇಂಡಿಯಾ ಸಿನಿಮಾಗಳು, ದೊಡ್ಡ ಮಟ್ಟದಲ್ಲಿ ಹೇಳಿಕೆಗಳು ಅಥವಾ ಮಾರ್ಕೆಟ್ ನ ವಿಸ್ತಾರ ಮಾಡ್ಕೊಳ್ಳೋ ಒಂದ್ ಸ್ಟೇಜ್ ಬಂದಾಗ ಆ ಪ್ರೆಷರ್ ಸತೀಶ್ ಶ್ರೀನಿವಾಸಂ ಅವ್ರಿಗೂ ಇತ್ತು. ಪ್ಯಾನ್ ಇಂಡಿಯಾ ಮಾಡಿ 1000 ಕೋಟಿ ಮಾಡ್ಲೇಬೇಕು ಅನ್ನೋ ಟಾರ್ಗೆಟ್ ಅಲ್ಲ, ಆದ್ರೆ ನಮ್ಮ ಸಿನಿಮಾನು ಜನ ನೋಡ್ಲಿ ಅನ್ನೋ ಆಸೆ ಇದೆ ನನಗೆ. ಕಾಮಿಕಲ್ ಪಾತ್ರ ಇಲ್ಲ ಮಂಡ್ಯ ಭಾಷೆಯ ಒಂದು ಪಾತ್ರ, ಇತರ ಪಾತ್ರಗಳ ಕಥೆಗಳೇ ಹುಡ್ಕೊಂಡ್ ಬರುತ್ತೆ. ಅದಕ್ಕೆ ಸ್ಟೀರಿಯೋಟೈಪ್ ಮಾಡಿದ್ರು ಅಂತ ಅನ್ಸುತ್ತೆ. ಅದರಂತ ನಡ್ಕ ನಿಮ್ಗೆ ಲೈಫಲ್ಲಿ ಇನ್ನೊಂದಿಲ್ಲ. ಟೈಗರ್ ಅಲ್ಲಿ ಫ್ಲಾಪ್ ಅಂತ ಗೊತ್ತಾಗಿದೆ ನಮ್ಗೆ. ಬಟ್ ಅವತ್ತು ಸೈನ್ ಮಾಡ್ಬೇಕು ಅಯೋಗ್ಯಗೆ. ನಾನು ಅನ್ಕೊಂಡೆ ಇವ್ರು ಮಾಡಲ್ಲ ಫಿಲ್ಮ್ ಅಂತ. ನಾವು ಅಶೋಕ ಮಾಡ್ತಾ ಇರೋದು ಅಷ್ಟೇ. ನಾನು DA ಸ್ಟುಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ನೀವು ಕಾಂತಾರನೋ ಅಥವಾ KGF ಅಥವಾ ಇನ್ನೊಂದು ಯಾವ್ದನ್ನು ಇಟ್ಕೊಂಡು ತಲೆ ಮಾಡ್ಬಿಡಿ, ಬರೀ ಅಶೋಕ ಇಟ್ಕೊಂಡು ನೀವು DI ಮಾಡಿ ಅಂತ. ನೀನಾಸಂ ಎಲ್ಲನೂ ಕಲಿಸ್ಬಿಟ್ಟು, ಹಸಿವಿನ ಕಲಿಸ್ತು, ಬದುಕೋದನ್ನ ಕಲಿಸ್ತು, ಓದೋದನ್ನ ಕಲಿಸ್ತು, ಆಕ್ಟ್ ಮಾಡೋದನ್ನ ಕಲಿಸ್ತು. ಎಲ್ಲರೂ ಸೇರಿದ್ರೆ ಸತೀಶ್